ಕರವೇ ಕಾರ್ಯಕರ್ತರಲ್ಲಿ ಸುಮಾರು 13 ಜನ ಹೆಣ್ಣು ಮಕ್ಕಳಿದ್ದಾರೆ. 13 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಒಂದು ಹೆಣ್ಣು ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿ ಅಲ್ಲಿ ಪ್ರತಿಭಟನೆಗೆ ಭಾಗಿಯಾಗಿರ್ತಾಳೆ. ಅವಳಿಗೆ 3 ವರ್ಷದ ಒಂದು ಮಗು ಇರುತ್ತೆ. ಅವಳು ತುಂಬ ಕೇಳ್ಕೊತಾಳೆ ಪೊಲೀಸ್ನವ್ರನ್ನ, ನನಗೆ ತೊಂದರೆ ಮಾಡಬೇಡಿ, ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಹೋರಾಟ ಇದೆ ಅಂತ ಬಂದೆ, ನನಗೆ ಕನ್ನಡದ ಮೇಲೆ ಅಭಿಮಾನಕ್ಕೋಸ್ಕರ ಅಂದರೆ ಯಾವುದನ್ನೂ ಕೇಳ್ದಲೆ ಅವಳ ಮೇಲೂ ಕೇಸ್ ದಾಖಲೆ ಮಾಡಿ ಎಲ್ಲರನ್ನೂ ಜೈಲಿಗೆ ಕಳಿಸ್ತಾರೆ. ಇಂಥ ಪರಿಸ್ಥಿತಿಯನ್ನು, ವ್ಯವಸ್ಥೆಯನ್ನು ಯಾವ ಸರ್ಕಾರ, ಹಿಂದಿಯ ಬಲವಂತವಾದ ಹೇರಿಕೆ ನಾವು ಸಹಿಸೋದಿಲ್ಲ ಅಂತ ಹೇಳಬೇಕಾದಂಥ ಕರ್ನಾಟಕ ಸರ್ಕಾರದ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ವಿಧಾನಸಭೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕನ್ನಡದ ಪ್ರೀತಿ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ವ್ಯಾಕರಣ ಪಾಠ ಮಾಡ್ತಾರೆ ಮುಖ್ಯಮಂತ್ರಿಗಳು. ಸ್ವಾಮಿ, ಕನ್ನಡ ಉಳಿಲಿಲ್ಲ ಅಂದರೆ ಕನ್ನಡದ ಮೇಲೆ ಹಿಂದಿಯ ದಬ್ಬಾಳಿಕೆ ಆಗೋದಾದ್ರೆ, ಹಿಂದಿಯ ಏರಿಕೆ ಆಗೋದಾದ್ರೆ ನಾಳೆ ನೀವು ಯಾವ ಕನ್ನಡದ ವ್ಯಾಕರಣ ಪಾಠ ಮಾಡ್ತೀರಿ? ಯಾರಿಗೆ ಮಾಡ್ತೀರಿ?